ನಾವು ಹೆಸರಿಡಿದು ಕರೆಯೋ ರೀತಿಯಲ್ಲಿ ನಮ್ಮನ್ನ ಬೆಳೆಸ್ಕೊಂಡ್ ಬಂದಿದ್ದಾರೆ ನಮ್ಮ ಶಾಸಕರಾದಂತ ಶ್ರೀ ಎನ್ ಎ ಹರೀಶ್ ಅವರು. ನಾನು ಅವ್ರ ಮಗನಾಗಿ ಹೇಳ್ತಾ ಇಲ್ಲ, ಆದ್ರೆ ಕರ್ನಾಟಕದ 224 ಕಾನ್ಸ್ಟಿಟ್ಯೂನ್ಸಿ ಕೂಡ ನಾನು ಓಡಾಡಿದ್ದೀನಿ. ರಾಜ್ಯದ ಯುವ ಕಾಂಗ್ರೆಸ್ನ ಅಧ್ಯಕ್ಷನಾಗಿ ಎಲೆಕ್ಷನ್ ಟೈಮಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಬರಕ್ಕೆ ಯುವಕರನ್ನ ಸಂಘಟನೆ ಮಾಡುವಂತ ಒಂದು ಕೆಲಸ ಮಾಡಿದ್ದೀನಿ. 224 ಕಾನ್ಸ್ಟಿಟ್ಯೂನ್ಸಿ ಕೂಡ ಹೋಗಿದ್ದೀನಿ. ಆದ್ರೆ ಈ ರೀತಿಯಲ್ಲಿ ನನ್ನ ತತ್ವ, ಮನುಷ್ಯತ್ವ, ನನಗೆ ಕೆಟ್ಟದ್ ಮಾಡಿದವರು ಅವ್ರಿಗೂ ಕೂಡ ನಾನೇ ಶಾಸಕ, ನನಗೆ ಒಳ್ಳೇದ್ ಮಾಡಿದವ್ರಿಗೂ ನಾನೇ ಶಾಸಕ, ಕಷ್ಟದಲ್ಲಿರೋರ್ಗೂ ನಾನೇ ಶಾಸಕ, ಹಿಂದೆ ಬರೋರ್ಗೂ ಮುಂದೆ ಇರೋರ್ಗೂ ಎಲ್ಲರಿಗೂ ಕೂಡ ನಾನೇ ಶಾಸಕ ಅಂತ ಒಂದು ಒಳ್ಳೆ ಮನುಷ್ಯತ್ವವನ್ನ ಇಟ್ಕೊಂಡು ನಡೆಯುವಂತ ಒಬ್ಬ ಶಾಸಕರನ್ನ ನೋಡೋದು ತುಂಬಾ ಕಷ್ಟ. 224 ಕಡೆನೂ ಹೋಗಿರೋದ್ರಲ್ಲಿ ಈ ಒಂದು ಕುಟುಂಬದ ವಾತಾವರಣ ಯಾರಾದ್ರೂ ಮಾಡಿಕೊಂಡಿದ್ದಾರೆ ಅಂದ್ರೆ ಅದು ಏಕೈಕ ಶಾಸಕರಾದ ನಿಮ್ಮೆಲ್ಲರ ಮೆಚ್ಚಿನ ಶಾಸಕರಾದಂತ ಶ್ರೀ ಎನ್ ಎ ಹರೀಶ್ ಅವರು. ನಾನು ಹೇಳ್ತಾ ಇರ್ತೀನಿ, ಎಲ್ಲಾ ಕಡೆ ಹೋದ್ರೆ ನಾನು ಪಾಲಿಟಿಕ್ಸ್ ಮಾತಾಡ್ತೀನಿ, ಆದ್ರೆ ಶಾಂತಿನಗರಲ್ಲಿ ಬಂದ್ರೆ ಮಾತ್ರ ನಮಗೆ ಪಾಲಿಟಿಕ್ಸ್ ಮಾತಾಡಕ್ಕೆ ಅಧಿಕಾರ ಇಲ್ಲ, ರೈಟ್ಸ್ ಇಲ್ಲ ಅಂತ. ಯಾಕಂದ್ರೆ ನಿಮ್ ಶಾಸಕರು ಪಾಲಿಟಿಕ್ಸ್ ಮಾಡಲ್ವಲ್ಲ. ಇಲ್ಲಿ ಮಾಡೋದು ಬರೀ ಮಾನವೀಯತೆ ಏನು, ಹ್ಯುಮ್ಯಾನಿಟಿ ಏನು ಅಂದ್ರೆ ಇನ್ನೊಬ್ಬರಿಗೆ ಒಳ್ಳೇದು ಮಾಡೋದು, ಇನ್ನೊಬ್ಬರ ಬಗ್ಗೆ ಒಳ್ಳೇದನ್ನ ಆಲೋಚನೆ ಮಾಡೋದು, ನಮ್ಮ ಸಮುದಾಯ ಜೊತೆಗೆ ಹೋಗ್ಬೇಕು ಅಂತ ಒಂದು ನೆನೆಸುವಂತ ಒಂದು ವ್ಯಕ್ತಿತ್ವವನ್ನ ಬೆಳೆಸ್ಕೊಂಡು ಬರೋದು. ನಾವು ಎಲ್ಲ ಇವರಿಂದ ಕಲಿಬೇಕಾಗಿದೆ. ಎಲ್ಲ ಇದ್ರು ಏನು ಇಲ್ಲದೆ ಇರೋನಾಗಿರೋದು, ಎಲ್ಲವನ್ನು ಇದ್ರು ಏನು ಇಲ್ಲದೆ ಇರೋ ತರ ಇರೋದು, ಅದು ಒಂದು ದೊಡ್ಡ ಗುಣ. ಇವತ್ತು 4 ಬಾರಿ ನೀವು ಗೆಲ್ಸಿದ್ದೀರಾ. ಶಾಂತಿನಗರದಲ್ಲಿ ಯಾರು ಕೂಡ 1 ಬಾರಿ ಗೆದ್ದು 2ನೇ ಬಾರಿ ಗೆದ್ದಿಲ್ಲ. 1 ಬಾರಿ ಅಲ್ಲ 2 ಬಾರಿ ಗೆದ್ರು. ಅವಾಗ ಹೇಳಿದ್ರು ಆಗಲ್ಲ 3ನೇ ಬಾರಿ ಅಂತ. 3ನೇ ಬಾರಿ ಗೆದ್ರು. ಅವಾಗ ಹೇಳಿದ್ರು 4ನೇ ಬಾರಿ ಆಗೋದೇ ಇಲ್ಲ ಅಂದ್ರು. 4ನೇ ಬಾರಿನೂ ಗೆದ್ರು. 5ನೇ ಬಾರಿನೂ ಗೆಲ್ತೀವಿ, 6ನೇ ಬಾರಿನೂ ಗೆಲ್ತೀವಿ, 8ನೇ ಬಾರಿನೂ ಗೆಲ್ತೀವಿ, 10ನೇ ಬಾರಿನೂ ಗೆಲ್ತೀವಿ. ಯಾಕಂದ್ರೆ ಅವರು ಪಾಲಿಟಿಕ್ಸ್ ಮಾಡ್ತಾ ಇಲ್ಲ, ನಿಮ್ಮ ಮನಸ್ಸನ್ನ ಗೆದ್ದಿರುವಂತ ನಾಯಕರು. ನೀವು ಎಷ್ಟೇ ತೊಂದರೆ ಕೊಟ್ಟರು ನಮ್ಮ ಸ್ವಾಮೀಜಿ ಅದಕ್ಕೆ ಬೇಕಾಗಿರುವಂತ ದೇವರ ಹತ್ರ ಕೇಳ್ಕೊಂಡು ಅದನ್ನ ಕರೆಕ್ಟ್ ಮಾಡ್ಬಿಡ್ತಾರೆ. ಎಲ್ಲಾ ಸಮಾಜಗಳನ್ನ ಜೊತೆ ಕರ್ಕೊಳ್ಳೋದು. ನಿನ್ನೆ ಇಲ್ಲಿ ನಾವು ಒಂದು ಇಫ್ತಾರಿ ಕೂಟ ಮಾಡಿದ್ವಿ. ನಾನು ಇಫ್ತಾರಿ ಕೂಟ ವಿಡಿಯೋ ನಾನು ಡೆಲ್ಲಿಯಲ್ಲಿ ಯಾರಿಗೋ ತೋರಿಸ್ತಾ ಇದ್ದೆ. ನಾನು ಡೆಲ್ಲಿ ಹೋಗಿದ್ದೆ. ಆ ವಿಡಿಯೋ ನೋಡಿ, ಸಾಮ್ಗಳು ಕೂತಿದ್ದಾರೆ ಇಫ್ತಾರಿ ಕೂಟದಲ್ಲಿ ಅಂತಾರೆ. ಅಲ್ಲಿ ಕ್ರಿಶ್ಚಿಯನ್ ಅವ್ರು ಕೂತಿದ್ದಾರೆ, ಬಿಷಪ್ ಅವ್ರು ಕೂತಿದ್ದಾರೆ. ಎಲ್ಲಾ ಜಾತಿ, ಎಲ್ಲಾ ಧರ್ಮ, ಎಲ್ಲಾ ವರ್ಗದ ಜನವನ್ನ ಸಮವಾಗಿ ತಗೊಂಡೋಗದೆ ಮನುಷ್ಯತ್ವ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಯೂತ್ ಕಾಂಗ್ರೆಸ್.